ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಕ್ರಪಾಣಿ ಯಾದವ್ ಅಂತ. ಈಗ ನೋಡ್ತಾ ಇದ್ರಲ್ಲ, ಇದು ಒಂದು ತೈವಾನ್ ವೈಟ್ ಪ್ಲಾಂಟೇಶನ್. ಇದು ಈಗ ಪ್ಲಾಂಟೇಶನ್ ಮಾಡಿ ಇದು 9.5 ಮಂತ್ ಆಗಿದೆ. ಇದು ಗಿಡದಿಂದ ಗಿಡಕ್ಕೆ 5 ಫೂಟ್ ಇದೆ, 5 ಅಡಿ ಇದೆ. ಸಾಲಿನ ಸಾಲಿಗೆ 12 ಫೂಟ್ ಇದೆ, 12 ಅಡಿ ಇದೆ. ಈಗ ಆಲ್ರೆಡಿ ಇದರಲ್ಲಿ ಕಾಯೆಲ್ಲ ಮಾರ್ಕೆಟಿಂಗ್ ಹೋಗ್ತಾ ಇದೆ ಎಲ್ಲನೂ. ಮತ್ತು ಇವತ್ತು ಬೆಂಗಳೂರಿಂದ ತೋಟ ವಿಸಿಟ್ ಮಾಡೋಕ್ಕೆ ಬಂದಿದ್ದಾರೆ. ಸ್ವಲ್ಪ ಅವ್ರ ಹತ್ರ ಮಾತಾಡ್ಸೋಣ. ಅವರು ಕಾಯಿ ಹರಿದು ತಿಂತಾ ಇದ್ದಾರೆ. ಬೆಂಗಳೂರಿಂದ ಬಂದಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಳಿ. ನಿಮ್ಮ ಹೆಸರು? ನನ್ನ ಹೆಸರು ಸೆಲ್ಲಂ ತಿರುಪತಿ ಅಂತ. ಬೆಂಗಳೂರಿಂದ ಬಂದಿದ್ದೇನೆ. ಓಕೆ, ಚಕ್ರಪಾಣಿ ಅವ್ರನ್ನ ಯೂಟ್ಯೂಬ್ ಅಲ್ಲಿ ಮತ್ತೆ ಈ ತರ ಇಂಟರ್ನೆಟ್ ಚಾನೆಲ್ ಅಲ್ಲಿ ನೋಡ್ತಾ ಇದ್ದೆ. ನಾನು ಇವಾಗ ಇಂಟರ್ನೆಟ್ ಅಂದ್ರೆ ಎಲ್ಲಾರು ಬಂದು ಸುಳ್ಳು ಹೇಳ್ತಾರೆ, ಫ್ರಾಡ್ ಹೆಚ್ಚಾಗಿರುತ್ತೆ, ಇವ್ರು ಸುಮ್ನೆ ಶೋ ಮಾಡ್ತಾ ಇದ್ದಾರೆ ಅನ್ಕೊಂಡೆ ಇದ್ದೆ. ಬಟ್ ಒಂದ್ಸಲ ಕರೆ ಮಾಡಿ ನೋಡಿದೆ. ಅವ್ರಿಗೆ ಕರೆ ಮಾಡಿ ನೋಡಿದಾಗ ಹಿ ವಾಸ್ ಹೈಲಿ ಪ್ರಾಕ್ಟಿಕಲ್. ಅಂದ್ರೆ ಬಹಳ ಟು ಗ್ರೌಂಡ್ ಅಂತಾರಲ್ಲ, ಒಂದು ರೈತರು ಕೆಳಗಡೆಯಿಂದ ಮೇಲ್ಗಡೆ ಹೆಂಗ್ ಬರ್ತಾರೆ ಅಂತ. ಸೊ ಅವ್ರು ಈಸ್ ಅನ್ ಸಾಲಿಡ್ ಎಕ್ಸಾಂಪಲ್ ಫಾರ್ ಇಟ್. ಪ್ಲಸ್ ಇಲ್ಲಿ ಬಂದು ಅವ್ರ ಫ್ರೆಂಡ್ ಅವ್ರ ತೋಟಕ್ಕೆ ಅವರೇ ಕರ್ಕೊಂಡ್ಬಂದ್ರು, ಅವ್ರ ನರ್ಸರಿನೂ ತೋರ್ಸಿದ್ರು. ಅವ್ರ ಫ್ರೆಂಡ್ ಅವ್ರ ಇದ್ರಲ್ಲಿ ಇದೇನೆ ಇವಾಗ, ಕ್ಲೈಂಟ್ ತೋಟದಲ್ಲಿ ಇದೇನೆ. ನೀವೇ ನೋಡಿ ಒಂದೊಂದು ಹಣ್ಣು ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇದು ತೈವಾನ್ ವೈಟ್. ನಾನು ತಿಂದು ನೋಡಿದೆ. ಇದು ಒಂದು ಅರ್ಧ ಕಿಲೋ ಮೇಲೆ ಇದೆ. ಇದು 600-700 ಗ್ರಾಮ್ಸ್ ಇದೆ. ಇದು ಈಗ ಅವ್ರು ತಿಂದಿರೋದು 600 ಗ್ರಾಮ್ ಇದೆ, 700 ಗ್ರಾಮ್ಸ್ ಇದೆ. ಇದು ನಿಮ್ಗೆ ಹೇಗೆ ಅನಿಸ್ತಾ ಇದೆ ಸರ್? ಸ್ವೀಟ್ ಯಾವ ರೀತಿ ಇದೆ ಕಾಯಿ? ಇಲ್ಲ, ಟೇಸ್ಟ್ ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿರೋದಕ್ಕಿಂತ ನೀವು ಕೊಡೋ ಮಾಹಿತಿ ಇದೆಯಲ್ಲ, ಅದನ್ನ ಮೆಚ್ಕೊಬೇಕು. ಸೊ ಇನ್ಮೇಲಿಂದ ನನಗೆ ಗೊತ್ತಿರೋರೆಲ್ಲ ಚಕ್ರಪಾಣಿಯಿಂದ ಅಂದ್ರೆ ಕಣ್ಣು ಮುಚ್ಕೊಂಡು ಸಸಿಗಳನ್ನ ತಗೊಳ್ಳಿ ಅಂತ ನಾನು ಹೇಳ್ತೀನಿ. ನಾನು ಇದನ್ನ ನಾನು ಬೇಕಾದ್ರೆ ತೆಲುಗುಲೂ ಹೇಳ್ತೀನಿ, ಕನ್ನಡಲ್ಲೂ ಹೇಳ್ತೀನಿ, ತಮಿಳಲ್ಲೂ ಹೇಳ್ತೀನಿ, ಹಿಂದಿಲೂ ಹೇಳ್ತೀನಿ, ಇಂಗ್ಲೀಷಲ್ಲೂ ಹೇಳ್ತೀನಿ, 5 ಭಾಷೆಲ್ಲೂ ಹೇಳ್ತೀನಿ. ಮಲಯಾಳಂ ನನಗೆ ಅರ್ಧಂಬರ್ಧ ಬರುತ್ತೆ, ಅದರಲ್ಲೂ ಬೇಕಾದ್ರೆ ಹೇಳ್ತೀನಿ. ಇದಿಷ್ಟು ನೀವು ಮಾಡ್ಕೊಬೋದು. ಯಾಕಂದ್ರೆ ತಮಿಳವರು ಸಿಕ್ಕಾಪಟ್ಟೆ ಒಳಗಡೆ ಕೆಣಕ್ತಾರೆ, ಎಲ್ಲ ನೋಂಡಿ 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 எடுப்பாங்க. நீங்க நம்பிக்கையோட வாங்க. சக்கரபாணி சொல்றது நீங்க அப்படியே செய்யுங்க. ஏதாவது பலன் வரல காட்டி அப்புறம் கேளுங்க. நான் ஏன் நம்பரும் அவர்கிட்ட கொடுத்துருக்கேன் நான். சரிங்களா? இனிமே அவருடைய ப்ராடக்ட்டுக்கு நானும் ஒரு బ్రాండ్ అంబాసిడర్. థ్యాంక్స్. ఈడు ఎంతకు అమ్ముతావా? దానికైనా 10 రూపాయలు పెట్టుకోనే. ತುಂಬ ಕಾಯಿ ಇದೆಯಲ್ಲ? ಅದು ಅರ್ಧಬಿಟ್ಟು ಅದು ಮೇಲಿದೆ ನೋಡಿ. ಅಲ್ಲಿ ಕೊಡಿಲ್ಲ. ಇದು ತೈವಾನ್ ವೈಟ್. ಇದು ಮುಂದೆ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಲ್ಲನೂ. ಈ ರೀತಿ ಪ್ರೂವಿಂಗ್ ಮಾಡಿಕೊಂಡ್ರೆ ಈ ರೀತಿ ಬ್ರಾಂಚಸ್ ಅನ್ನೋದು ಬರ್ತದೆ ನೋಡಿ. ಇದು ಯಾವ ಥರ ಇದೆ ಅಂತ. ಇದೆಲ್ಲ ಫ್ಲವರಿಂಗು, ಕಾಯೆಲ್ಲ ಚೆನ್ನಾಗಿದೆ ಎಲ್ಲನೂ ಫುಲ್ಲು. ತುಂಬ ಚೆನ್ನಾಗಿದೆ ಎಲ್ಲ ತೋಟ ಎಲ್ಲ ಫುಲ್ ಎಲ್ಲನೂ. ಕಾಯಿಲೆ ಹರಿತಾ ಇದ್ದೀವಿ. ಒಳ್ಳೆ ಶೈನಿಂಗು, ಕಾಯೆಲ್ಲ ಗುಂಡಕ್ಕಿದೆ ನೋಡಿ. ಅಲ್ಲಿ ಕಾಣಿಸ್ತಾ ಇದೆ. ಅದು ಮೋರ್ ದೆನ್ 600 to 700 ಗ್ರಾಮ್ ಇದೆ ಕಾಯಿ. ಅದು ಹಾಕಿ ಕಿತ್ಕೊಡಿ. ತೆಗಿ ಇಲ್ಲಿ ತೋರಿಸೋದು ಕಾಯಿ. ಚೆನ್ನಾಗಿದ್ದು ತೈವಾನ್ ವೈಟ್ ಗಿಡ. ಇದು ವೈಟ್ ಕಾಯಿ, ಇದು ತೈವಾನ್ ವೈಟು. ತುಂಬ ಕಾಯಿಗಳಿದ್ದಾವೆಲ್ಲನೂ. ಇದು ಮೋರ್ ದೆನ್ 1/2 ಕಿಲೋ ಇದೆ. ಹಣ್ಣಾಗ್ಬಿಟ್ಟಿದ್ದಲ್ಲ. ಮತ್ತು ಅದೇ ರೀತಿ ಸರ್ ನೀವು ಇದನ್ನು ಇಟ್ಕೊಳ್ಳಿ ಸರ್. ಸಿಕ್ಕಾಪಟ್ಟೆ ಕಾಯಿ ಇದೆಲ್ಲ ಒಳ್ಳೆ. ಎಷ್ಟಿದೆ ಕಾಯಿ ಇದೆ? 6-7 ಇದೆಯಲ್ಲ. ಇದರಲ್ಲಿ 3 ದೊಡ್ಡ ಕಾಯಿಗಳವೆ, 5 ಅದು ಕಿತ್ಕೊಂಬಿಡಿ ಸರ್. ಅದು ಹಣ್ಣಾಗಿದೆ. ಹಣ್ಣಾಗಿರೋದನ್ನ ನಾನು ಕಿತ್ಕೊಳ್ತೇನೆ.
ಸೊ ಇದನ್ನ ಶೇಡ್ ನೋಡಿದಾಗ ನಿಮ್ಗೆ ಔಟ್ಲುಕ್ ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ಇದು ಒಳಗಡೆ ಎಷ್ಟೊಂದು ರುಚಿಯಾಗಿರುತ್ತೆ ಅಂತ. ನಾನು ಒಂದೊಂದು ತಿಂದಿದ್ದೇನೆ, ನಂದು ಆಲ್ಮೋಸ್ಟ್ ಒಂದು ಅರ್ಧ ಹೊಟ್ಟೆ ತುಂಬ್ದಂಗಿದೆ ನನಗೆ. ಸೊ ನೀವು ಊಟ ಮಾಡೋ ಬದಲು ದಿನ ಒಂದೊಂದು ಚೇಪೆಕಾಯಿ ತಿಂತು ಅಂತಂದರೆ ಸಾಕು ಅಂತ. ಡಯಾಬಿಟಿಕ್ ಅವ್ರಿಗೆ ಉತ್ತಮವಾದ ಆರೋಗ್ಯದ ನಂತರ ಫುಡ್ ಇದು. ಇಟ್ಕೋಬೇಕು ಸ್ಟೆಮ್ ಎಲ್ಲನೂ. ಎಲ್ಲ ಬೆಂಗಳೂರಿಂದ ಬಂದಿದ್ದಾರೆ. ಈಗ ನಾವು ನೋಡ್ತಾ ಇರೋದು ತೈವಾನ್ ಪಿಂಕ್ ಪ್ಲಾಂಟೇಶನ್ ಬಂದಿದ್ದೀವಿ. ಆಲ್ರೆಡಿ ಕಾಯಿ ತೆಗೆದಿದ್ದಾರೆ. ತೋರಿಸಿದೆ ಕಾಯಿ, ಅದು ನೋಡಿ ಫುಲ್ ಶೈನಿಂಗ್ ಇದೆ ಕಾಯಿ ಎಲ್ಲನೂ. ಇದು ಬಂದು ತೈವಾನ್ ಪಿಂಕು. ಚೆನ್ನಾಗಿದೆಲ್ಲ ಕಾಯಿ ಎಲ್ಲನೂ. ಸ್ವಲ್ಪ ಗಿಡ ಸ್ವಲ್ಪ ಬಗ್ಗಿದ್ದು ಕಾಯಿ ತೆಗೆದುಬಿಟ್ಟಿದ್ದು ಕಾಯಿ. ಕಿತ್ಬಿಡು ಕಾಯಿ. ಬಿಡಿ ಅದನ್ನು ತೆಗಿ ಕಾಯಿ, ಅದನ್ನಾಗಿ. ತುಂಬ ಚೆನ್ನಾಗಿದೆ ಎಲ್ಲನೂ ಕಾಯಿ ಎಲ್ಲ. ಗಿಡ ತುಂಬ ಎಲ್ಲ ಕಾಯಿ ಇದೆ. ಇದು ಅಷ್ಟೇ, ಗಿಡದಿಂದ ಗಿಡಕ್ಕೆ 5 ಫುಟ್ ಇದೆ, ಸಾಲಿನ ಸಾಲಿಗೆ 12 ಫುಟ್ ಇದೆ. ಎಲ್ಲ ಕಾಯಿ ಇದೆ. ಆಮೇಲೆ ಕಾಯಿ ತೋರಿಸೋದು. ಅದು ಶೈನಿಂಗ್ ಇದೆ. ಇದು ತೈವಾನ್ ಪಿಂಕ್. ಇದು ಲೈಟ್ ಪಿಂಕ್. ಇದು ಇದು ಕೂಡ ನೋಡೋಣ. ಫುಲ್ಲು ಶೈನಿಂಗ್. ಇದು ಫಸ್ಟ್ ಕಟಿಂಗ್ ಹಿಂಗೆ ಬರೋದು. ಸೆಕೆಂಡ್ ಕಟಿಂಗು ಇದಕ್ಕಿಂತ ಶೈನಿಂಗ್ ಬರ್ತದೆ, ಮತ್ತು ಗುಂಡಕ್ಕೂ ಬರ್ತದೆ ಕಾಯಿ. ರೌಂಡ್ ಶೇಪಲ್ಲಿ ಬರ್ತದೆ ಇದು. ತೂಕ ಮಾಡೋಣ ಎಷ್ಟು ವೆಯ್ಟ್ ಇದೆಯವೆಲ್ಲನೂ. ಓಕೆ ಇದೆ ಸರ್. ನೋಡಿ ಸ್ವಾಮಿಗಳ, ಲೈಟ್ ಪಿಂಕ್, ತೈವಾನ್ ಲೈಟ್ ಪಿಂಕ್. ಇದು ತೈವಾನ್ ಲೈಟ್ ಪಿಂಕ್. ಇದು ಇನ್ನೊಂದು ಕಾಯಿ ಇದೆಯಲ್ಲ ಸರ್, ಇದು ಹೇಳಿದ್ದೆ. ಇದು ಲೈಟ್ ಪಿಂಕ್. ಇದು ಪಿಂಕು ಸರಿಯಾಗಿ ಕ್ಲೀನಾಗಿ ಕಾಣಲ್ಲ, ಅದು ನೆರಳಿಗೆ ಮಾತ್ರ ಕಾಣ್ತದೆ ಅದು. ಕಾಣಿಸ್ತಾ ಇದೆ. ಪರವಾಗಿಲ್ಲ, ಅಷ್ಟೊಂದು ರುಚಿಯಾಗಿದೆ. ಏನದ ಓಕೆ, ಅನಿಲ್ ಬಂದೆ ಓಕೆ ಕಚ್ ತಿಂದಿದೆ ಅದನ್ನು.
ಸೊ ನೀವು ನೋಡ್ತಾ ಇರೋ ಕಾಯಿ ಇವಾಗ ಬಂದು ಓಕೆ ತೈವಾನ್ ಪಿಂಕ್ ಅಂತೀವಿ. ಜೋರ ಮಾತಾಡಿ ಸರ್. ಓಕೆ ತೈವಾನ್ ಪಿಂಕು ಮತ್ತು ತೈವಾನ್ ವೈಟು ಇದೆರಡು ಒಂದೇ ಫ್ಯಾಮ್ಲಿಯಿಂದ ಬರೋದು. ಅಣ್ಣ ತಮ್ಮದ್ರಿದ್ದ ಅಂದರೆ ಹೆಂಗೆ ಒಬ್ಬರು ಬಂದು ಓಕೆ ತಾಯಿ ಥರ ಇರ್ತಾರೋ, ಇನ್ನೊಬ್ರು ಬಂದು ಓಕೆ ಇವ್ರ ಥರ ಇರ್ತಾರೋ, ತಂದೆ ಥರ. ಈ ಕಲರಲ್ಲೇ ಸೇಮ್ ಆಗಿರುತ್ತೆ ಔಟ್ರಲ್ಲೇ. ಇನ್ನರ್ ಫ್ಲಶ್ ಅಂತ ನೀವು ನೋಡ್ತು ಅಂದರೆ ಇದರಲ್ಲಿ ಫುಲ್ ರೆಡ್ ಬರಲ್ಲ ನಿಮಗೆ, ಲೈಟ್ ಪಿಂಕ್ ಅಂತಾರೆ. ಅಂದರೆ ಓಕೆ ಲೇಡೀಸ್ ಪಿಂಕ್ ಅಂತಾರಲ್ವ, ಈ ಥರ ಪಿಂಕ್ ಬರುತ್ತೆ. ಬಟ್ ದಿ ಟೇಸ್ಟ್ ಬಂದು ಆಲ್ಮೋಸ್ಟ್ ಸೇಮ್ ಆಗಿದೆ ನಿಮಗೆ. ಓಕೆ ವೈಟ್ಗೂ ಇದಕ್ಕೂ ಏನು ಅಷ್ಟೊಂದೇನು ಓಕೆ ವ್ಯತ್ಯಾಸ ನಾನಂತೂ ನೋಡಿಲ್ಲ. 3ನೇ ಕಾಯಿ ತಿಂತಾ ಇದ್ದೀನಿ ನಾನು ಇವತ್ತು. ಓಕೆ ಇವತ್ತು ಮಧ್ಯಾಹ್ನದ ಊಟ ನನಗಿಲ್ಲ, ಇದರಲ್ಲೇ ಊಟ ಮುಗಿಸ್ಬಿಟ್ಟೆ ನಾನು. ಇನ್ನೇನಿದ್ರು ಓಕೆ ದಂಡಪಾಣಿ ಅವ್ರಿಗೆ ಓಕೆ ಧನ್ಯವಾದ ನಾನು ಹೇಳ್ತಾ, ನಾನು ಇವಾಗ ಇಲ್ಲಿಂದ 450ಇಂದ 500 ಸಸಿಗಳನ್ನು ಧರ್ಮಾವರಂ ಅವ್ರ ನರ್ಸರಿಯಿಂದ ನಾನು ಎತ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ಸ್. ತೂಕ ಮಾಡ್ತಾ ಇದ್ದೀವಿ ಇವಾಗ. ಸರ್ ಎಷ್ಟು ತೊಗೊಂತೀರಾ, ಎಷ್ಟು ಕೆಜಿ ತೊಗೊಂತೀರಾ? ಇವಾಗ ಏನೋ ಕೈ ಸಿಕ್ಕಿದ್ದೆಲ್ಲ ಕಿತ್ಕೊಂಡೆ ಇದೆ, ಒಂದು 11 kg ಬರ್ತಾ ಇದೆ ಅಂತ ಕಾಣಿಸುತ್ತೆ. ನೀವೇ ನೋಡ್ಬೋದು ಇಲ್ಲ ಹಣ್ಣುಗಳು ಎಷ್ಟಿದೆ ಅಂತ. 380 kg, 380 ಗ್ರಾಮ್. ಇದು ಇನ್ನೊಂದು ಕಾಯಿ ಇಡಿ ಸರ್, ಅದು ಇಡ್ರಿ, ಅದನ್ನು ತೆಗಿರಿ ಸರ್. ಅದನ್ನು ಇದು ಮೋರ್ ದೆನ್ 620 ಗ್ರಾಮ್ ಬರ್ತಾ ಇದೆ. 620 ಗ್ರಾಮ್ ಬರ್ತಾ ಇದೆ. ಮತ್ತು ಅವು ಹೇಳಿ ಸರ್, ಅದು 1 ಕಿಲೋ 80 ಗ್ರಾಮ್ ಇದೆ. 1 ಕಿಲೋ 80 ಗ್ರಾಮ್ ಆ ಕಡೆ ಬಿಟ್ಟರು ನೀವು 1 ಕಿಲೋ. ಅಪ್ಪನಿಗೊಂದು, ಅಮ್ಮನಿಗೊಂದು, ಮಗನಿಗೊಂದು, ಮಗಳಿಗೊಂದು. ಇಷ್ಟು ಬಂದರೆ ಸಾಕು. 220 ಗ್ರಾಮ್ ಅಂದರೆ ಸಾಕು. 120 ಗ್ರಾಮ್ ಬಂದರೆ ಇದು 3 kg 700 ಗ್ರಾಮ್ ಇದೆ. ಎಲ್ಲ ಒಂದೇ ಕಡೆ ಒಂದೇ ಸರಿ ಇಟ್ಕೊಂಡು. ಎಷ್ಟಿದೆ ಟೋಟಲ್? 10 kg, 10.5 kg ಇದೆ ಸರ್. ತೆಗಿ. ಈಗ ಇವ್ರು ಬಂದು ಇನೋವಾ ಗಾಡಿಯಲ್ಲಿ 450 ಗಿಡಗಳನ್ನ ತೊಗೊಂಡು ಹೋಗ್ತಾ ಇದ್ದಾರೆ. ತೈವಾನ್ ವೈಟು ಮತ್ತು ತೈವಾನ್ ಪಿಂಕನ್ನು ತೊಗೊಂಡು ಹೋಗ್ತಾಯಿದ್ದಾರೆ. ಅದೇ ರೀತಿ ಇವರಿಗೆ ನಾವು ಲಕ್ನೋ 49 ಮತ್ತು ಇದು ಅಲಹಾಬಾದ್ ಸಫೇದ ಮತ್ತು ಜಿ ವಿಲಾಸ್ ಇವನ್ನ ಶಾಂಪಲ್ ಕೊಡ್ತಾಯಿದ್ದೀವಿ. ಮತ್ತು ಅದೇ ರೀತಿ ಆರ್ಕಾ ಕಿರಣ್ ಎಲ್ಲಿಟ್ಟಿದ್ದಾರೆ, ಆರ್ಕಾ ಕಿರಣ್ ಅದೇ ರೀತಿ ಆರ್ಕಾ ಕಿರಣ್ ಕೊಡ್ತಾಯಿದ್ದೀವಿ ಶ್ಯಾಂಪೂಲ್ಗೆ. ಇದು ಒಂದು ತೈವಾನ್ ಪಿಂಕ್ ಕೊಟ್ಟಿದ್ದೀವಿ ಶ್ಯಾಂಪೂಲ್ ಅವ್ರಿಗೆ. ತೈವಾನ್ ಪಿಂಕ್ ಕೊಟ್ಟಿದ್ದೀವಿ, ತೈವಾನ್ ವೈಟ್, ತೈವಾನ್ ಪಿಂಕ್ ಎಲ್ಲ ಮಿಕ್ಸ್ ಕೊಟ್ಟಿದ್ದೀವಿ. ಇನೋವಾದಲ್ಲಿ 450 ಗಿಡ ತೊಗೊಂಡು ಹೋಗ್ಬೋದು ಆರಾಮಾಗಿ. ಚಿಕ್ಕಬಳ್ಳಾಪುರ, ಕೋಲಾರ, ಚಿಂತಾಮಣಿ, ದೊಡ್ಡಬಳ್ಳಾಪುರ, ಗೌರಿಬಿದನೂರು ಮತ್ತು ಪಾವಗಡ, ಇದು ನಮ್ಮ ಚಳ್ಳಕೆರೆ, ಬಳ್ಳಾರಿ ಇವರೆಲ್ಲ ಬಂದು ಕಾರಲ್ಲಿ ತೊಗೊಂಡು ಹೋಗ್ಬೋದು ಆರಾಮಾಗಿ. ನಿಮ್ಗೆ ಟ್ರಾನ್ಸ್ಪೋರ್ಟ್ ಎಲ್ಲ ಅನುಕೂಲ ಆಗುತ್ತೆ. ಬೆಂಗಳೂರವರು, ಕನಕಪುರ ಮತ್ತು ಈ ಕಡೆ ಅವರು ತೊಗೊಂಡು ಹೋಗ್ಬೋದು. ವೈಟ್ ಫೀಲ್ಡು ಇವರೆಲ್ಲ ತೊಗೊಂಡು ಹೋಗ್ಬೋದು ಆರಾಮಾಗಿ ಇನೋವಾ ಗಾಡಿಯಲ್ಲಿ. ಸರ್ ತುಂಬ ಥ್ಯಾಂಕ್ಸ್, ನಮ್ಮ ನರ್ಸರಿಗೆ ಬಂದು ನೋಡಿದ್ದಾರೆ ಎಲ್ಲನೂ. ಎಲ್ಲ ಬಂದಿರೋದು ತುಂಬ ಧನ್ಯವಾದಗಳು ಸರ್.